ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡನಿಂದ ಹನಿ ಟ್ರ್ಯಾಪ್. ಮಂಗಳೂರು ಉದ್ಯಮಿಗೆ 2,77,00,000 ಹಣ ಲಪಟಾಯಿಸಿದ ಖದೀಮರು. ಮಂಗಳೂರು ಉದ್ಯಮಿಯೊಬ್ಬರನ್ನು ಯುವ ಕಾಂಗ್ರೆಸ್ ಮುಖಂಡನೊಬ್ಬ ಹನಿ ಟ್ರ್ಯಾಪ್ ಕೆಡ್ಡಾಗಿ ಕೆಡವಿ ಬ್ಲ್ಯಾಕ್ ಮೇಲ್. ಅಂದಾಜು 2,77,00,000 ರೂಪಾಯಿ ಹಣ ದೋಚಿರುವ ಸಿನಿಮೀಯ ಘಟನೆ ಮಂಗಳೂರಿನಲ್ಲಿ ನಡೆದಿರುವುದು ಕಂಡುಬಂದಿದೆ. ವಿಚಾರಣೆ ಮುಂದುವರೆದಂತೆ ಆರೋಪಿಗಳ ಕುತಂತ್ರ ಮತ್ತಷ್ಟು ಬಯಲಾಗುತ್ತಿವೆ. ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಎಂದು ಗುರುತಿಸಲಾದ ನಿಗಮ್ ಹಾಗೂ ಜಿತೇಶ್ ಎಂಬ ಇಬ್ಬರು ಸೇರಿಕೊಂಡು ಈ ಕೃತ್ಯ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಜಿತೇಶ್ ಮೂಲಕ ಉದ್ಯಮಿಯನ್ನು ಸಂಪರ್ಕಿಸಿ ನಂತರ ಹನಿ ಟ್ರ್ಯಾಪ್ ಜಾಲದಲ್ಲಿ ಸಿಲುಕಿಸಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಮಂಗಳೂರು ಉದ್ಯಮಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವೈಯಕ್ತಿಕ ಭೇಟಿ ಸಂಭಾಷಣೆ ನಡೆಸಿರುವುದು ಕಂಡುಬಂದಿದೆ. ನಂತರ ವ್ಯಕ್ತಿಯ ಖಾಸಗಿ ಚಲನವಲನಗಳ ರಹಸ್ಯವಾಗಿ ಸೆರೆ ಹಿಡಿದು ಅವುಗಳನ್ನು ಬಳಸಿ ಫೋಟೋ ಹಾಗೂ ವಿಡಿಯೋಗಳನ್ನು ಕುಟುಂಬದವರಿಗೆ ವಿಶೇಷವಾಗಿ ಪತ್ನಿ ತೋರಿಸುವುದಾಗಿ ಬೆದರಿಕೆ ಹಾಕಿದ್ದರು ಎನ್ನಲಾಗಿದೆ. ಮೊದಲ ಹಂತದಲ್ಲಿ ಸುಮಾರು 35 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿರುವ ಖದೀಮರ ಗುಂಪು ಬಳಿಕ ಹಂತ ಹಂತವಾಗಿ ಹಣದ ಬೇಡಿಕೆ ಮುಂದುವರೆದು 2 ವರ್ಷಗಳ ಅವಧಿಯಲ್ಲಿ ಒಟ್ಟು 2.77 ಕೋಟಿ ರೂಪಾಯಿಯವರೆಗೆ ವಸೂಲಿ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕುಟುಂಬದ ಗೌರವಕ್ಕೆ ಹೆದರಿಕೊಂಡು ಉದ್ಯಮಿಯು ಹಣ ನೀಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಇದಲ್ಲದೆ ಪ್ರಮುಖ ಆರೋಪಿಯಾದ ನಿಗಮ್ ತನ್ನನ್ನು ದೊಡ್ಡ ರಾಜಕೀಯ ನಾಯಕರೊಂದಿಗೆ, ಉನ್ನತ ಅಧಿಕಾರಿಗಳೊಂದಿಗೆ ಹಾಗೂ ಪ್ರಮುಖ ಉದ್ಯಮಿಗಳೊಂದಿಗೆ ಸಂಪರ್ಕ ಹೊಂದಿರುವಂತೆ ಚಿತ್ರಿಸಿಕೊಂಡಿದ್ದಾನೆ ಎಂಬ ಆರೋಪವೂ ಇದೆ. ಕೆಲ ಎಐ ಆಧಾರಿತ ಚಿತ್ರಗಳನ್ನು ಬಳಸಿಕೊಂಡು ತನ್ನ ಪ್ರಭಾವವನ್ನು ತೋರಿಸಿ ಮತ್ತಷ್ಟು ಭಯ ಹುಟ್ಟಿಸಲಾಗಿತ್ತು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಹಣ ಪಡೆದ ನಂತರವೂ ಬೆದರಿಕೆ ನಿಲ್ಲಿಸದೆ ಮುಂದುವರೆದಿದೆ ಎಂದು ಉದ್ಯಮಿ ಆರೋಪಿಸಿದ್ದಾರೆ. ಇದರಿಂದ ತೀವ್ರ ಒತ್ತಡಕ್ಕೆ ಒಳಗಾದ ಉದ್ಯಮಿ ಕೊನೆಗೆ ಮಂಗಳೂರಿನ ಓರ್ವ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ದಾಖಲಾದ ನಂತರ ಪೊಲೀಸರು ತಕ್ಷಣ ಇಬ್ಬರು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ನಂತರದ ತನಿಖೆಯಲ್ಲಿ ನಿಗಮ್ ಹಾಗೂ ಜಿತೇಶ್ ಅವರನ್ನು ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರಕರಣದ ಸತ್ಯಾಸತ್ಯತೆ, ಹಣ ವರ್ಗಾವಣೆ ವಿವರಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.